ಇಂದು ನಾವು ಬೆಂಗಳೂರನ್ನು ಶೋಕಸಾಗರದಲ್ಲಿ ಮುಳುಗಿಸಿದ ದೌರ್ಭಾಗ್ಯವನ್ನು ಎದುರಿಸುತ್ತಿದ್ದೇವೆ. ಈ ಘಟನೆ ನಮಗೆ ನೆನಪಿಸುತ್ತದೆ ಆನಂದದ ಕ್ಷಣವು ಹೇಗೆ ದುಃಖದ ಶೋಕವಾಗಿ ಪರಿವರ್ತನೆಗೊಳ್ಳಬಹುದು, ಜನರ ಪಾಲಿಗೆ ಜವಾಬ್ದಾರಿ ವಹಿಸಬೇಕಾದವರು ತಪ್ಪಿದಾಗ. 2025 ಜೂನ್ 4 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ IPL ಗೆಲುವು 18 ವರ್ಷಗಳ ನಿರೀಕ್ಷೆಯ ನಂತರದ ಮಹದಾಯ ಘಟನೆ ನಗರವನ್ನು ಸಂಭ್ರಮದಲ್ಲಿ ಮುಳುಗಿಸಿದೆ. ಆದರೆ ಈ ಗೆಲುವು ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಸಂಭವಿಸಿದ ಜನಜಂಗುಳಿಯಿಂದ ನಾಶವಾಯಿತು. ಈ ಭೀಕರ ಘಟನೆಯಲ್ಲಿ 7ರಿಂದ 10 ಜನರು ಸಾವನ್ನಪ್ಪಿದರು, ಮತ್ತಷ್ಟು ಜನರು ಗಾಯಗೊಂಡರು. ಇದು ಭಗವಂತನ ಕೃಪೆ ಅಥವಾ ಅಪಘಾತವಲ್ಲ, ಇದು ಮಾನವೀಯ ವೈಫಲ್ಯದ ಫಲ, ನಿರ್ಲಕ್ಷ್ಯ ಹಾಗೂ ತೀರ್ಮಾನಗಳ ಕೊರತೆಯಿಂದ ಹುಟ್ಟಿದ ದುರಂತ. RCB ಅಭಿಮಾನಿಗಳ ಹುಮ್ಮಸ್ಸು ಮಿಂಚಿತ್ತು, ನಗರವು ಗರ್ವದಿಂದ ಕಿಡಿಕಿಡಿಯುತ್ತಿತ್ತು. ಅಧಿಕಾರಿಗಳಿಗೆ ಇದು ಗೊತ್ತಿತ್ತು. ಹಾಗೆ ಅವರು ವಿಧಾನಸೌಧದಲ್ಲಿ ಅಭಿನಂದನೆ ಕಾರ್ಯಕ್ರಮ ಹಾಗೂ ಸ್ಟೇಡಿಯಂನಲ್ಲಿ ಮಿತಿಯೊಳಗಿನ ಉಚಿತ ಪ್ರವೇಶ ಪಾಸ್ ವ್ಯವಸ್ಥೆ ಮಾಡಿದರು. ಆದರೆ ಇಲ್ಲಿ ಮೊದಲ ದೋಷ, ಮಿತಿಯೊಳಗಿನ ಪಾಸ್ಗಳು ಎಂಬ ತಂತ್ರವನ್ನು ಬಳಸಿ ಅನಂತ ಉತ್ಸಾಹ ಹೊಂದಿದ ಅಭಿಮಾನಿಗಳನ್ನು ನಿಯಂತ್ರಿಸಲು ಹೋಗಿ ಅವ್ಯವಸ್ಥೆಯ ಬೀಜವಿಸಿದರು. ಸಾವಿರಾರು ಮಂದಿ ಪಾಸ್ ಇರಲಿ ಅಥವಾ ಇರದಿರಲಿ ತಮ್ಮ ನೆಚ್ಚಿನ ಆಟಗಾರರನ್ನು ನೋಡುವ ಆಸೆಯಿಂದ ಸ್ಟೇಡಿಯಂ ಕಡೆ ಹರಿದು ಬಂದರು. ಸಾಮಾಜಿಕ ಮಾಧ್ಯಮಗಳು ಈ ಜ್ವಾಲೆಗೆ ಎಣ್ಣೆ ಸುರಿಸಿದಂತಾಯಿತು. ಪೋಸ್ಟ್ಗಳು, ವದಂತಿಗಳು ಎಲ್ಲವೂ ಹೆಚ್ಚು ಜನರನ್ನು ಸೆಳೆದವು. ಇದು ಸಂಭ್ರಮದ ವೇದಿಕೆ ಅವ್ಯವಸ್ಥೆಯ ವೇದಿಕೆಯಾಗಿತ್ತು. ಕಾರಣ ಸುತ್ತಲೂ ವ್ಯವಸ್ಥೆಯು ಸಾರ್ವಜನಿಕ ಉತ್ಸಾಹದ ಅಲೆಯನ್ನು ಕಡಿಮೆಯಾಗಿಮಿತು. ಆದಾಗ್ಯೂ ಪ್ರಾರಂಭದಲ್ಲಿ ಕೆಲವೊಂದು ವಿವೇಕಪೂರ್ಣ ಕ್ರಮಗಳು ಕೈಗೊಳ್ಳಲಾದವು. ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಇಲಾಖೆ ನಿರ್ವ್ಯಾಪ್ತಿ ಪೆರೇಡ್ಗಾಗಿ ವಿರೋಧ ವ್ಯಕ್ತಪಡಿಸಿತು. ಅಭಿಮಾನಿಗಳು ಮೆಟ್ರೋಬಲಿಸಬೇಕು ಮತ್ತು ಪಾಸ್ ಹೊಂದಿದವರಿಗೆ ಮಾತ್ರ ಸ್ಟೇಡಿಯಂ ಪ್ರವೇಶ ನೀಡಬೇಕು ಎಂಬ ಸಲಹೆ ನೀಡಿದ್ರು. ಇದು ಸರಿಯಾದ ಕ್ರಮವಾಗಿತ್ತು. ಆದರೆ ನಂತರ ಎಲ್ಲವೂ ಉತ್ತರಿಸಿತು. ವಿಧಾನಸೌಧ ಮತ್ತು ಸ್ಟೇಡಿಯಂ ನಡುವೆ ಜನಸಾಗರ ಹರಿದು ಹೋದಾಗ ರಾಜಕೀಯ ಲಾಭದ ಆಶೆಯೊಂದಿಗೆ ನಿರ್ಧಾರ ಬದಲಾಗಿದೆ. ದಿಢೀರ್ ಓಪನ್ ಟಾಪ್ ಬಸ್ ಪೆರೇಡ್ ಮಾಡಲು ತಯಾರಿ ನಡೆಯಿತು. ಇದನ್ನು ಕಡಿಮೆ ದೂರದ ವಿಜಯೋತ್ಸವ ಎಂದು ಪರಿಚಯಿಸಲಾಯಿತು. ಈ ತೀರ್ಮಾನ ರಾಜಕೀಯ ಒತ್ತಡದಿಂದಾಗಿ ಬಂದಿದ್ದು ಎಲ್ಲಾ ಸುರಕ್ಷತಾ ಕ್ರಮಗಳನ್ನು ಕುಗ್ಗಿಸಿತು. ಇದು ಅಭಿಮಾನಿಗಳನ್ನು ಹಲವು ಸ್ಥಳಗಳಿಗೆ ಸೆಳೆದಿತು, ಗೊಂದಲ ಮೂಡಿಸಿತು. ಪೊಲೀಸರು ಮೆರವಣಿಗೆ ವಿರುದ್ಧ ಎಚ್ಚರಿಕೆ ನೀಡಿದ್ದರೂ ಈಗ ಇತರ ತಪ್ಪು ತೀರ್ಮಾನಗಳಿಂದಾಗಿ ಅಸಾಧ್ಯ ಪರಿಸ್ಥಿತಿಯನ್ನು ಹತೋಟಿಗೆ ತರುವ ಕೆಲಸದಲ್ಲಿ ಸಿಲುಕಿದರು. ಅಂತಿಮವಾಗಿ ಅದು ಸಂಭವಿಸಬೇಕಿದ್ದಂತೆಯೇ ಆಯಿತು. ಜನಸಂದಣಿಯ ದುರಂತ. ಚಿನ್ನಸ್ವಾಮಿ ಕ್ರೀಡಾಂಗಣದ ಸಾಮರ್ಥ್ಯಕ್ಕಿಂತ ಅನೇಕ ಪಟ್ಟು ಹೆಚ್ಚು ಜನರು ಒಳಗೆ ನುಗ್ಗಲು ಯತ್ನಿಸಿದರು. ಪಾಸ್ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಯಿತು. ಕೆಲವರು ಬೇಲಿ ಕಿತ್ತಾಡಿ ಒಳಕ್ಕೆ ನುಗ್ಗಲು ಯತ್ನಿಸಿದರು. 50,000 ಪೊಲೀಸರ ಹಾಜರಾತಿ, ಲೌಡ್ ಸ್ಪೀಕರ್ ಎಚ್ಚರಿಕೆಗಳ ನಡುವೆಯೂ ಜನರ ಉತ್ಸಾಹ ಹತಿ ಮಾಡಲಾಗಲಿಲ್ಲ. ಜನರು ಬಿದ್ದರು, ಬೀಳಿದರು, ಜಾರಿ ಹೋದರೂ ಕೊನೆಗೆ ಅಡಿತಳೆಗೆ ಸಿಲುಕಿ ಪ್ರಾಣ ಕಳೆದುಕೊಂಡರು. ಲಾಠಿ ಚಾರ್ಜ್ ಕೂಡ ಕ್ರೌಡನ್ನು ತಡೆಯಲಿಲ್ಲ. ಚಪ್ಪಲಿಗಳು, ಬ್ಯಾಗ್ಗಳು, ಭಂಗವಾದ ಕನಸುಗಳು ಗೇಟ್ ಬಳಿ ಚೆಲ್ಲಾಪಿಲ್ಲಿಯಾಗಿದ್ದವು. ಇದು ಸಮರಸ್ಯದ ಕ್ಷಣವಲ್ಲ, ಆದರೆ ನಿರ್ಲಕ್ಷ್ಯಕ್ಕೆ ಪುತ್ಥಳಿ. ಉಪಮುಖ್ಯಮಂತ್ರಿ BK ಶಿವಕುಮಾರ್ ಅವರ ಮಾತುಗಳು ಇದು ಸಂಭ್ರಮವಾಗಬೇಕಿದ್ದ ಸಂದರ್ಭದಲ್ಲಿ ದುರಂತವಾಯಿತು ಶೂನ್ಯವಾಗಿ ಕೇಳಿಸುತ್ತವೆ. ಏಕೆಂದರೆ ಅವರ ಸರ್ಕಾರದ ತೀರ್ಮಾನಗಳೇ ಈ ದುರಂತಕ್ಕೆ ಕಾರಣ. ತಪ್ಪುಗಳು ಸ್ಪಷ್ಟವಾಗಿವೆ ಮತ್ತು ಕ್ಷಮಾರ್ಹವಲ್ಲ. ಸರ್ಕಾರ, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮತ್ತು RCB ಇದು ಅನಿವಾರ್ಯವಾಗಿ ಉಂಟಾದ ದುರಂತವಲ್ಲ, ನಿರ್ಲಕ್ಷ್ಯ ಮತ್ತು ತಪ್ಪಾದ ನಿರ್ಣಯಗಳಿಂದ ಉಂಟಾದ ಅನಾಹುತ. ನಿರೀಕ್ಷೆಗಳನ್ನು ಹೊತ್ತಿದ್ದು ನಿಯಂತ್ರಣವಿಲ್ಲದ ವ್ಯವಸ್ಥೆ, ತಡೆಗೋಡೆಗಳು, ಸಾಲುಗಳು, ಮೇಲ್ವಿಚಾರಕರು ಈ ಮನುಷ್ಯರ ಸುನಾಮಿಗೆ ಏನೂ ಮಾಡಲಾರದೆ ಹೋದರು. ಸಂವಹನ ವ್ಯತ್ಯಯಗಳು ಮತ್ತು ಪಥಸಂಚಲನದ ಬಗ್ಗೆ ಕೊನೆಯ ಕ್ಷಣದ ಎದುರು ಬಿಡುವುದು ಗೊಂದಲವಷ್ಟೇ ಅಲ್ಲ, ಅತಿದೊಡ್ಡ ಜನಸಂಖ್ಯೆಯನ್ನು ಅಸಾಧ್ಯವಾಗಿ ನಿಭಾಯಿಸಬಹುದಾದ ಸ್ಥಳಗಳಲ್ಲಿ ಆಕರ್ಷಿಸಿ ದುರಂತಕ್ಕೆ ಆಹ್ವಾನ ನೀಡಿದಂತಾಯಿತು. ಸೀಮಿತ ಪಾಸ್ ವ್ಯವಸ್ಥೆಯು ಮಾಯಾಜಾಲವಾಯಿತು. ಜನಸಾಗರ ಬಿದ್ದಾಗ ಅದು ಮರಣಜಾಲವಾಯಿತು. ಇದಕ್ಕಿಂತ ಭೀಕರವೆಂದರೆ ಜನಸಾಮಾನ್ಯರ ಸುರಕ್ಷತೆಗಿಂತ ರಾಜಕೀಯ ಸ್ವಾರ್ಥ ಮೆರೆಗೆಡಿದದ್ದು. ವಿಜಯದ ಕಿರಣದಲ್ಲಿ ಸ್ನಾನ ಮಾಡಬೇಕು, ಪ್ರಮುಖ ಮತದಾರರನ್ನು ತೃಪ್ತಿಪಡಿಸಬೇಕು ಎಂಬ ಬಲವಂತದಿಂದ ನಾಯಕರೇ ಉಂಟಾಗಬಹುದಾದ ಅಪಾಯಗಳಿರುವುದನ್ನು ತಿಳಿದಿದ್ದರೂ ಸಹ ಅದೃಷ್ಟ ಪರೀಕ್ಷೆ ಮಾಡಿದರು. ಪೊಲೀಸ್ ಎಚ್ಚರಿಕೆಗಳು ನಿರ್ಲಕ್ಷ್ಯಗೊಳ್ಳಲಾಯಿತು ಅಥವಾ ಕಮ್ಮಿಯಾದವು. ಈ ಎಲ್ಲವೂ ಪ್ರಚಾರ ದುಶ್ಯಾಚರಣೆಗೆ ಪ್ರಾಮುಖ್ಯತೆ ನೀಡಿದ ಪರಿಣಾಮ. ಬಿಜೆಪಿ ವಕ್ತಾರ ಅಮಿತ್ ಮಲ್ವಿಯಾ ಹೇಳಿದಂತೆ ಇದು ಮೂಲಭೂತ ಆಡಳಿತ ಪೂರ್ವಾಪಾಯಗಳ ಕೊರತೆ. ಬೇರೆಯಾಗಿ ಹೇಳಬೇಕಾದರೆ ರಾಜಕೀಯ ಲಾಭಕ್ಕಾಗಿ ಮಾನವ ಜೀವಗಳನ್ನು ಬಲಿ ನೀಡಲಾಯಿತು ಎಂಬುದೇ. ಮೃತರ ಹೊಣೆ ಯಾರದು?
ಇದು ಅನಾಹುತವಲ್ಲ, ಇದು ತಪ್ಪು ನಿರ್ಧಾರ ಮತ್ತು ನಿರ್ಲಕ್ಷ್ಯದ ಫಲಿತಾಂಶ. ಕರ್ನಾಟಕ ಸರ್ಕಾರವೇ ಈ ಕಾರ್ಯಕ್ರಮದ ಮುಖ್ಯ ಆಯೋಜಕನಾಗಿದ್ದು ಗಂಭೀರ ತಪ್ಪುಗಳನ್ನು ಮಾಡಿದೆ. ಭಾರೀ ಜನಸಮೂಹದ ಅಂದಾಜು ತಪ್ಪು, ಯಥೇಚ್ಛ ರೀತಿಯ ಭದ್ರತೆ ಕೊರತೆ. ಇದು ಅದುಃಖದ ಘಟನೆಯಾಗಿದೆ ಎನ್ನುವುದಲ್ಲ, ಇದು ಸಾರ್ವಜನಿಕ ನಂಬಿಕೆಯ ಘಾತಕ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು ಆರ್ಸಿಬಿ ಸಂಸ್ಥೆಗಳು ಸಹ ಹೊಣೆಗಾರರಾಗಿವೆ. ಭಾರೀ ಪ್ರಚಾರವಿಲ್ಲದೆ ಜನಸಂಖ್ಯೆ ನಿಯಂತ್ರಣ ಸಾಧ್ಯವಿರಲಿಲ್ಲ. ಇಷ್ಟು ಪಾಸ್ಗಳನ್ನು ಮುದ್ರಿಸಲಾಗಿತ್ತು. ಸ್ಟೇಡಿಯಂ ಸಾಮರ್ಥ್ಯದ ಅಂದಾಜಿಗೆ ತಕ್ಕಂತಹ ಕ್ರಮವಿತ್ತೆ. ಪೊಲೀಸರು ಭಾರೀ ಸಂಖ್ಯೆಯಲ್ಲಿ ಇದ್ದರೂ ಸಹ ಜನಸಾಗರದ ಎದುರು ಉರುಳಿದ್ರು. ತಡೆಗೋಡೆಗಳು, ತುರ್ತು ವೈದ್ಯಕೀಯ ವ್ಯವಸ್ಥೆಗಳು ಸಕ್ಷಮವಾಗಿದ್ದವೆ. ಅಥವಾ ಅವರು ರಾಜಕೀಯ ಹಸ್ತಕ್ಷೇಪ ಮೇಲೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಂತಹ ನಾಯಕರೇ ಹೆಚ್ಚು ಪ್ರಶ್ನೆಗೆ ಒಳಗಾಗಬೇಕು. ಮತ ಬ್ಯಾಂಕ್ ರಾಜಕೀಯದ ಶಂಕೆ ಊಹೆಯಲ್ಲ, ಅದು ಕಡು ಸತ್ಯ. ಪೊಲೀಸ್ ಎಚ್ಚರಿಕೆಗಳನ್ನು ಅವರು ಗ್ರಹಿಸದಿರುವುದು ಹಬ್ಬವನ್ನು ಹಿಂಸೆಗೆ ಪರಿವರ್ತಿಸಿದೆ. ಕ್ಷಮಾಪಣೆಗಳೇನು ಸಾಕಾಗುವುದಿಲ್ಲ. ಇಲ್ಲಿ ಜವಾಬ್ದಾರಿ, ಶಿಸ್ತು ಮತ್ತು ರಾಜೀನಾಮೆಗಳನ್ನು ಕೇಳಲಾಗುತ್ತದೆ. ಅಭಿಮಾನಿಗಳು ತಪ್ಪುಗಾರರಲ್ಲ. ಐತಿಹಾಸಿಕ ಕ್ಷಣವೊಂದರ ಭರವಸೆಯಿಂದ ಅವರನ್ನು ಆಹ್ವಾನಿಸಲಾಯಿತು. ಅವರ ವರ್ತನೆ ಕಾದಾಡಿದರೂ ಸಹ ಅದು ಸುರಕ್ಷತೆಯನ್ನು ಖಚಿತಪಡಿಸಬೇಕಾಗಿದ್ದವರ ವಿಫಲತೆಯಿಂದಲೇ ಉಂಟಾದ ಪರಿಸ್ಥಿತಿಗೆ ಪ್ರತಿಕ್ರಿಯೆ. ಈ ಇವೆಂಟ್ನ ನಿರ್ವಹಣೆಗೆ ಶಕ್ತಿ ಹೊಂದಿದ್ದವರು ಎಡವಿದ್ದಾರೆ. ಹೊಣೆಗಾರಿಕೆ ಅವರದ್ದು. ಇದು ಮತ್ತೊಂದು ಸಾಮಾನ್ಯ ದುರಂತ ಆಗಬಾರದು. ಬೆಂಗಳೂರಿನ ಈ ಗುಂಪು ಕುಸಿತ ಪ್ರಶ್ನೆಗಿಂತ ಹೆಚ್ಚು ಬದಲಾವಣೆಯನ್ನು ಬೇಡುತ್ತಿದೆ. ಇದು ತಿರುವು ಬಿಂದು ಆಗಬೇಕು. ಜಾಗತಿಕ ತಂತ್ರಜ್ಞಾನ ನಗರಿಯಾದ ಬೆಂಗಳೂರು ಯಾಕೆ ಮೂಲಭೂತ ಉಪಕರಣಗಳಾದ ಮಿತ ಪ್ರಮಾಣದ ಟಿಕೆಟ್ ವ್ಯವಸ್ಥೆ, ನೇರ ಜನಸಮೂಹ ನಿಗಾವಣೆ, ಸಿಸಿಟಿವಿ, ಡ್ರೋನ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಲಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಬೇಕು. ಸಂಸ್ಥೆಗಳ ಮತ್ತು ಆಟಗಾರರ ಸಂತಾಪ ಹೇಳಿಕೆಗಳು ಪ್ರಾರಂಭ ಮಾತ್ರ, ಆದರೆ ವ್ಯವಸ್ಥಾತ್ಮಕ ಬದಲಾವಣೆ ಅವಶ್ಯಕ. ಹೆಚ್ಚು ಕಠಿಣವಾದ ಕಾರ್ಯಕ್ರಮ ಅನುಮೋದನಾ ಪ್ರಕ್ರಿಯೆಗಳು ಬೇಕು, ಶುದ್ಧ ಪರಿಶೀಲನೆಗಳೊಂದಿಗೆ. ಕಾರ್ಯಕ್ರಮ ಸುರಕ್ಷಿತವಿಲ್ಲವೆಂಬುದಾಗಿ ಕಂಡುಬಂದರೆ ರಾಜಕೀಯ ವಿರೋಧವನ್ನಾದರೂ ಎದುರಿಸಿ ಅಧಿಕಾರಿಗಳು ಇಲ್ಲ ಎನ್ನುವ ಧೈರ್ಯವಿರಬೇಕು. ನಿರ್ಲಕ್ಷ್ಯಕ್ಕೆ ಪರಿಣಾಮಗಳು ಇರಲೇಬೇಕು. ಅಪಾಯಕಾರಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಶಕ್ತಿಶಾಲಿ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಅಥವಾ ಆಯೋಜಕರು ಯಾರಾಗಿದ್ದರೂ ಗಂಭೀರ ಶಿಕ್ಷೆಗೆ ಒಳಗಾಗಬೇಕು. ಜನಸಮೂಹ ನಿರ್ವಹಣೆಯ ತಜ್ಞರು ಯೋಜನೆಗೆ ನಾಯಕರಾಗಬೇಕು. ಅವರ ಎಚ್ಚರಿಕೆಗಳು ರಾಜಕೀಯ ಲಾಲಸೆಗಿಂತ ಮೇಲುಗೈ ಸಾಧಿಸಬೇಕು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ NDAM ಮಾರ್ಗಸೂಚಿಗಳು ಕಡ್ಡಾಯ ತಪಾಸಣಾ ಪಟ್ಟಿಗಳಾಗಬೇಕು. ಸ್ವತಂತ್ರ ತಪಾಸಣೆಗಳೊಂದಿಗೆ. ಪೊಲೀಸರಿಗೆ ಆಧುನಿಕ ಜನಸಮೂಹ ನಿರ್ವಹಣಾ ತರಬೇತಿ ಮತ್ತು ಉಪಕರಣಗಳು ನೀಡಬೇಕು. ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವೂ ಇರಬೇಕು. ಬೆಂಗಳೂರು ಸ್ಟ್ಯಾಂಪೀಡ್ ಒಂದು ಕ್ರೂರ ಎಚ್ಚರಿಕೆ. ಅಭಿಮಾನಿಗಳ ಭಾವನೆ ಅಮೂಲ್ಯ, ಆದರೆ ಅದು ಅತಿ ಎಚ್ಚರಿಕೆಯಿಂದ ಕಾಪಾಡಬೇಕು. ಸರ್ಕಾರದಿಂದ ಹಿಡಿದು ಆಯೋಜಕರವರೆಗೆ, ಪೊಲೀಸರಿಂದ ಹಿಡಿದು ಕ್ರೀಡಾ ಸಂಸ್ಥೆಗಳವರೆಗೆ ಈ ತಪ್ಪುಗಳನ್ನು ನಿಖರವಾಗಿ ಗುರುತಿಸಿ ಜವಾಬ್ದಾರಿಯನ್ನು ಕೇಳುವುದರಿಂದ ಮುಂದೆ ಯಾವುದೇ ಹಬ್ಬವೂ ಒಬ್ಬರೊಬ್ಬರ ಪ್ರಾಣಕ್ಕೂ ಬೆಲೆ ಕೊಡುವಂತಹದ್ದಾಗದಂತೆ ತಡೆಯಬಹುದು. ಬೆಂಗಳೂರು ಮತ್ತು ಭಾರತ ಇನ್ನಷ್ಟು ಉತ್ತಮದ ಅರ್ಹತೆ ಹೊಂದಿವೆ. ಇದನ್ನು ಅಂತಿಮ ಅಂತಹ ದುರಂತವನ್ನಾಗಿ ಮಾಡೋಣ.